ಬಟಾಟೆ ಬಜ್ಜಿ ಮಾಡೋಕೆ ಕಡಲೆ ಹಿಟ್ಟು ತೊಗೋಬೇಕಿಷ್ಟು. ನಾ ಕಡಲೆ ಹಿಟ್ಟು ತೊಗೊಂಡಿನಿ. ಕಡಲೆ ಹಿಟ್ಟು ಅಂದ್ರೆ ಬೇಸನ್. ಆಮೇಲೆ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪ, ಖಾರ, ಅರಿಶಿನ, ಅಜ್ವೈನ, ಜೀರಿಗೆ ಹಾಕಿ ತೊಗೊಂಡು ಇಟ್ಕೋಬೇಕು. ನೋಡ್ರಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಾ ಇಷ್ಟು ಹಾಕೊಂಡಿನಿ. ಆಮೇಲೆ ಇದಕ್ಕೆ ನೀರಾಗೆ ಇಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ಕಲಿಸ್ಕೋಬೇಕು. ಇಷ್ಟು ಬಂದು ಸಾಕು, ಹಿಂಗೆ ಆಗ್ಬೇಕಿದು. ಆಮೇಲೆ ಇದನ್ನ ಸೈಡ್ ತೆಗೆದಿಡೋಣ. ಆಮೇಲೆ ಈ ಸೈಜ್ದು 3 ಬಟಾಟೆ ತೊಗೊಂಡು ತೊಳೆದು ತೆರೆದು ಇಟ್ಕೋಬೇಕು. ಆಮೇಲೆ ಅದನ್ನು ಈ ಸೈಜ್ ಒಳಗೆ ಭಾಳ ತಿಕ್ಕೋಲ್ಲ ತಿನ್ನೋಲ್ಲ, ಈ ಸೈಜ್ ಒಳಗೆ ಪರ್ಫೆಕ್ಟ್ ಕಟ್ ಮಾಡಬೇಕು. ಗ್ಯಾಸ್ ಹಚ್ಚೋಣ ಬರ್ರಿ. ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಬಾಣಲೆ ಇಟ್ಟು ಅದ್ರೊಳಗೆ ಎಣ್ಣೆ ಹಾಕಬೇಕು. ಹಾಕಿದ್ಮೇಲೆ ಕಾದೈತೆ ಇಲ್ಲ ಅಂತ ನೋಡೋಕೆ ಸ್ವಲ್ಪ ಬಿಟ್ಟು ನೋಡಬೇಕು. ಇವಾಗ ಬರೋಬ್ಬರ ಕಾದೈತೆ. ಇವಾಗ ಒಂದು ಬಟಾಟೆ ಅದ್ರೊಳಗೆ ಡಿಪ್ ಮಾಡಿ 2 ಸೈಡ್ ಕೋಟಾಗೊಂಡು ಮಾಡಿ ಒಂದು ಹಿಂಗೆ ಚೆಂದಾಗ ಎಣ್ಣೆ ಒಳಗೆ ಬಿಡಬೇಕು. ಹಿಂಗೆ ಎಲ್ಲನೂ ಅದ್ರೊಳಗೆ ಹಾಕಿ ಫ್ರೈ ಮಾಡಬೇಕು ಚೆಂದಾಗ. ನೋಡ್ರಿ, ಇವಾಗ ಹಾಕತ್ತೀನಿ. ಇವಾಗ 2 ಸಾಕೀಗ ಚೆಂದಾಗ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗುತ್ತಾನೆ. ನೋಡ್ರಿ, ನಮಗೆ ಬಂದವು ಗೋಲ್ಡನ್ ಬ್ರೌನ್ ತನ ಇಷ್ಟು ಆದ್ರೆ ಸಾಕು. ಆಮೇಲೆ ಇನ್ನು ಸೈಡ್ ತೆಗೆದು ಒಂದು ಪೇಪರ್ನಾಗ ಹಾಕಿಡ್ಬೇಕು. ಹಿಂಗೆ ಎಲ್ಲನೂ ಮಾಡಿ ಸೈಡ್ ತೆಗೆದಿಟ್ಕೋತೀನಿ. ಬರ್ರಿ ನೀವು ಮಾಡ್ಕೊ. ಎಲ್ಲ ಬಜ್ಜಿ ರೆಡಿ ಆಗಿದ್ದಾವೆ. ಇವಾಗ ಸೂಸ್ಲಾಕ ರೆಡಿ ಮಾಡ್ಕೊಳ್ಳೋನು ಬರ್ರಿ. ಉಳ್ಳಾಗಡ್ಡಿ, ಕರಿಮೇವ, ನೆನೆಸಿಟ್ಟಿದ್ದು ಹುಣಸೆ ಹಣ್ಣ, ಆಮೇಲೆ ಮೆಣಸಿನ್ಕಾಯಿ, ಟೊಮ್ಯಾಟೊ, ಪುಟಾಣಿ ಹಿಟ್ಟು, ತೆರೆದಿದ್ದ ಕೊಬ್ಬರಿ ಇವನ್ನೆಲ್ಲ ತೆಗೆದ ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೋಬೇಕು. ತೋರಿಸಿದ ಚುನ್ಮರಿ, ಆಮೇಲೆ ಒಂದು ಸ್ವಲ್ಪ ಹಾಲು ತೆಗೆದಂದ್ರಾಗ ಒಂದು ಕಡಾಯಿನಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಕೂಡ್ಲೇನ ಕರಿಮೇವು ಹಾಕಿ ಚಟ್ಪಟ್ ಅಂತವು. ಆಮೇಲೆ ಸ್ವಲ್ಪ ಅಂದ್ರೆ ಈಗ ಹಾಕ್ಬೋದು ಮೆಣಸಿನ್ಕಾಯಿ ಹಾಕಿ ಅದ್ರ ನೆಕ್ಸ್ಟ್ ಉಳ್ಳಾಗಡ್ಡಿನೂ ಅದ್ರ ಹಿಂದಿಂದನೇ ಹಾಕಿಡ್ಬೇಕು. ಆಮೇಲೆ ಇನ್ನೂ ಸ್ವಲ್ಪ ಅಂದ್ರೆ ಇವನ್ನೆಲ್ಲ ಹಾಕಿದ್ಮೇಲೆ ಗೋಲ್ಡನ್ ಬ್ರೌನ್ ಬರುತ್ತನ ಅದನ್ನ ಹುರಿಬೇಕು. ನೋಡಿರಿ, ಇವಾಗ ಹುರಿಯಾಕತ್ತೀನಿ ನಾನು. ಗೋಲ್ಡನ್ ಬ್ರೌನ್ ಬರುತ್ತನ ನೋಡ್ರಿ. ಚಂದಾಗ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದಾಗ ಗೊತ್ತಾಗ್ತೈತೆ ನಮ್ಗೆ. ಆಮೇಲೆ ಈಗ ಅದ್ರಾಗ ಹೆಂಚಿದ ಟೊಮೆಟೊ ಎಲ್ಲ ಹಾಕಬೇಕು. ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು. ಇದು ತಳ ಹಿಡಿಯಂಗಿಲ್ಲ, ಟೊಮೆಟೊ ಹಾಕಿರ ಜಲ್ದಿ ತಳ ಹಿಡಿಯಂಗಿಲ್ಲ. ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಚಂದಾಗ ನೋಡ್ರಿ, ಇವಾಗೆಲ್ಲ ಫ್ರೈ ಆದಂಗೆ ಆಗಿದವು. ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡೆ ನಾನು. ನೋಡ್ರಿ, ರುಚಿಗೆ ತಕ್ಕಷ್ಟು ಹಾಕೋರಿ. ಆಮೇಲೆ ಇದಕ್ಕೆ ಇವಾಗ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕಿದ್ರೆ ಚಂದಾಗ ಕಲರ್ ಬರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿನ ಹಾಕಿದ ಮೇಲೆ ಇದಕ್ಕೆ ನಾನು ಚಂದಾಗ ಅಲ್ಲಾಡಿಸ್ಬೇಕು. ಅಲ್ಲಾಡಿಸೋದಂದ್ರೆ ಫ್ರೈ ಮಾಡ್ಕೋಬೇಕು. ಅದು ಚಂದಾಗ ಅಲ್ಲಾಡಿಸ್ಕೋಬೇಕು. ಆಮೇಲೆ ಇದಕ್ಕೀಗ ನಾವು ಸ್ವಲ್ಪ ಹೊತ್ತು ಹಂಗೆ ಬಿಡ್ಬೇಕು. ಆಮೇಲೆ ಹಿಂಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಮುಂಚೆ ನೆನೆಸಿಟ್ಟಿದ್ರು ಅದೆಲ್ಲ ಪೂರ್ತಿ ಹಾಕಬೇಕು. ಭಾಳ ಹೋಗಿ ಬರ್ತೈತಿ. ಚಂದಾಗ ಹಾಕಿ ಇದು ಎಷ್ಟು ಚಂದಾಗ ಬೇಯಬೇಕತ್ರ ಆ ಟ್ಯಾಂಕಿನೆಸ್ ಒಂದಿಟ್ಟು ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು. ಹಾಲು ಹಾಕಿ ಚಂದಾಗ ಮಿಕ್ಸ್ ಮಾಡಿ ಇದ್ರಾಗ ಇವಾಗ ಚಂದಾಗ ಅದನ್ನ ಹೀರ್ಕೊಳಕ್ಕೆ ಬಿಡಬೇಕು. ಖಾರ ನೀವು ಬೇಕಿದ್ರೆ ಹಾಕೋದು. ಮೆಣಸಿನ್ಕಾಯಿ ಖಾರ ಇರ್ತಲ್ಲ, ಅದ್ರ ಸಲುವಾಗಿ ನಾನು ಖಾರ ಹಾಕಿಲ್ಲ. ಚಂದಾಗ ಇದು ಬೇಯಬೇಕು. ಇಲ್ಲ ಚಂದ ಬಬಲ್ಸ್ ಬರತ್ತ ನೋಡ್ರಿ.
ಚಂದಾಗ ಬೇಯಬೇಕು. ಇದು ಸ್ವಲ್ಪ ಕೈ ಆಡ್ಸ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ಇದಾಗ್ತೈತಿ. ನೋಡ್ರಿ ಎಷ್ಟು ಚಂದ ಬೇಯತೈತಿ. ಈಗ ಬೇಯಿಸ್ಕೊಂಡು ಇವಾಗ ಇದಕ್ಕೆ ಚುಮ್ಮರಿ ಹಾಕ್ಬಿಡ್ಬೇಕು. ಎಲ್ಲ ಚುಮ್ಮರಿ ತೋರಿಸಿದ್ದೆ ಚುಮ್ಮರಿ ಇದ್ರೊಳಗೆ ಹಾಕಿ ಚಂದಾಗ ಕಲಿಸ್ಬೇಕು. ಚಂದಾಗ ಎಲ್ಲ ಕಡೆನೂ ಅಂಟ್ಕೋಂಗ, ಎಲ್ಲ ಮಸಾಲೆ ಎಲ್ಲ ಕಡೆ ಕವರ್ ಆಗೋಂಗ ಚಂದಾಗ ಕಲಿಸ್ಬೇಕು. ನೋಡ್ರಿ ಎಲ್ಲ ಕಡೆ ಕವರ್ ಆಗ್ಯದ. ಇವಾಗ ಇದಕ್ಕೆ ಸ್ವಲ್ಪ ಇದನ್ನ ಪುಟಾಣಿ ಹಿಟ್ಟು ಮಾಡಿದ್ದಿಲ್ಲ ನಾವು, ಆ ಪುಟಾಣಿ ಹಿಟ್ಟ ಇವಾಗ ಇದಕ್ಕೆ ಹಾಕ್ಬೇಕು. ಚಂದಾಗ ಜಾಸ್ತಿ ಇಟ್ಟರೆ ಇನ್ನೂ ಚಲೋ. ಪುಟಾಣಿ ಹಿಟ್ಟು ಉದುರಿದ್ರಾಗ ಇನ್ನೂ ಚಂದ ಬರ್ತೈತಿ. ಪುಟಾಣಿ ಹಿಟ್ಟು ಹಾಕೊಂಡೆ ನಾನು ಮತ್ತೊಮ್ಮೆ ಕಲಿಸ್ಬೇಕು. ಚಂದಾಗ ಕಲಿಸಿ ನಾ ಮತ್ತೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಕಲಿಸಿದೆ, ಯಾಕಂದ್ರೆ ಪುಟಾಣಿ ಹಿಟ್ಟಿದ್ದಕ್ಕೆ ಟೇಸ್ಟ್ ಬರುತ್ತದ. ಇದ ಮೇನ್ ಪುಟಾಣಿ ಹಿಟ್ಟೊಳಗೆ, ಇದ್ರೊಳಗೆ ಹಾಲ ಪುಟಾಣಿ ಹಿಟ್ಟು ಮೇನ್ ಆಗುತ್ತೆ, ಅದೇ ಟೇಸ್ಟ್ ಬರುತ್ತೆ. ಇವಾಗ ಎಲ್ಲ ಮುಗಿದೈತಿ. ಈಗ ಒಂದು ಪ್ಲೇಟ್ನ ಹಾಕಿ ಇದ್ರ ಮ್ಯಾಲ ಕೊಬ್ಬರಿ ಸೂಸಲ ಹಾಕಿ ಚಂದಾಗ ಕೊಬ್ಬರಿ ಸೂಸಲ ಹಾಕಿ ಮೆಣಸಿನ್ಕಾಯಿ ಕರ್ದಿದ್ದು ಮೆಣಸಿನ್ಕಾಯಿ ಇಟ್ಟು ಬಟಾಟೆ ಬಜ್ಜಿ ಜೊತೆ ತಿಂದ್ರೆ ಬೆಂಕಿಯೋ ಬಾಯಿ ಆಗತ್ತೆ. ಮಸ್ತ್ ಇರತ್ರಿ. ಉತ್ತರ ಕರ್ನಾಟಕ